ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸೊ ಹೆಣ್ಮಕ್ಕಳ ಜೀವನದೊಳಗೆ ಬೇರೆ ಬೇರೆ ಹಂತಗಳು ಬರುತ್ತೆ ಅಂತ ಹೇಳ್ತೀವಿ ನಾವು. ಸೊ 14 ವಯಸ್ಸಿನವರೆಗೆ ಬಾಲ್ಯ, 13-14 ವಯಸ್ಸಿನವರೆಗೆ, 13-14 ವಯಸ್ಸಾದ ನಂತರ ಅವರು ದೊಡ್ಡವರಾದರು ಅಂದರೆ ಮುಟ್ಟು ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಅಲ್ಲಿಂದ ಕಂಟಿನ್ಯೂವಸ್ ಆಗಿ 45ನೇ ವಯಸ್ಸಿನವರೆಗೆ ಸೊ ಕೆಲವು ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇರ್ತಾರೆ. ಮುಟ್ಟಿನ ಮುಂಚಿನ ಬವಣೆಗಳು, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಕೆಲವು ಸಲ ಖಿನ್ನತೆ ಇರುತ್ತೆ, ಸಿಟ್ಟಿರುತ್ತೆ, ಆತಂಕ ಇರುತ್ತೆ, ಭಯ ಇರುತ್ತೆ, ಹೊಟ್ಟೆ ನೋವು ಇರುತ್ತೆ, ಬೆನ್ನೋವು ಇರುತ್ತೆ. ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಕೆಲವು ಸಲ ಮುಟ್ಟು ಸರಿಯಾದ ಅವಧಿಯಲ್ಲಿ ಆಗುತ್ತೆ, ಕೆಲವು ಸಲ ಆಗಲ್ಲ, ಕೆಲವು ಸಲ ಪೋಸ್ಟ್ಪೋನ್ ಆಗುತ್ತೆ. ಶರೀರದಲ್ಲಿರ್ತಕ್ಕಂಥ ಹಾರ್ಮೋನುಗಳ ವ್ಯತ್ಯಾಸಗಳ ಕಾರಣಕ್ಕೆ ಈವನ್ ಅವ್ರದ್ದು ಭಾವನಾತ್ಮಕ ಸಮಸ್ಯೆಗಳ ಮೇಲೂ ಅದು ಪರಿಣಾಮ ಬೀರುತ್ತೆ. ಇದೇ ಸಂದರ್ಭದಲ್ಲಿ ಕೆಲವು ಸಲ ಥೈರಾಯ್ಡ್ ಪ್ರಾಬ್ಲಮ್ಸ್ಗಳು ನಿರ್ಮಾಣ ಆಗ್ಬೋದು, ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್. ಕೆಲವು ಸಲ ಗರ್ಭಾಶಯದ ಮೇಲೆ ಸಮಸ್ಯೆಗಳು ನಿರ್ಮಾಣ ಆಗಿ ಫಿಬ್ರಾಯ್ಡ್ ಅಂತಾರೆ, ಫಿಬ್ರಾಯ್ಡ್ ಅಂತ ಆಗ್ಬೋದು. ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ. ಆಮೇಲೆ 45-50 ವಯಸ್ಸಿನ ಗುಂಪಿನಲ್ಲಿ ಬರುವಾಗ ಮುಟ್ಟು ನಿಲ್ಲತಕ್ಕಂಥ ಅವಧಿ ಅಂತ ಹೇಳೋದು ಮೆನಾಪಾಸ್ ಸ್ಟೇಜ್. ಮುಟ್ಟು ನಿಲ್ಲತಕ್ಕಂಥ ಒಳಗಡೆ ಈಸ್ಟ್ರೋಜನ್ ಇವೆಲ್ಲ ಹಾರ್ಮೋನುಗಳು ಕೆಲಸ ನಿಲ್ಲಿಸ್ತಾ ಇರ್ತಾವು. ಸೊ ಆವಾಗೂ ಸಹಿತ ಭಾವನಾತ್ಮಕ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ. ಮಕ್ಕಳೆಲ್ಲರೂ ದೊಡ್ಡವರಾದರು, ನನ್ನಲ್ಲಿ ಆಕರ್ಷಣೆ ಕಡಿಮೆ ಆಯಿತು. ಸೊ ಲೋನ್ಲಿನೆಸ್, ಒಂಟಿತನದ ಭಾವನೆಗಳು ಇರ್ತಾ ಇರುತ್ತೆ ಮೆನೋಪಾಸ್ ಸ್ಟೇಜಲ್ಲಿ. ಅಂದರೆ ಹೆಣ್ಣುಮಕ್ಕಳ ಜೀವನದೊಳಗೆ ಇದು ಬೇರೆ ಬೇರೆ ಹಂತಗಳು ಅವರ ಎಮೋಷನ್ಸ್ಗಳ ಮೇಲೆ ಪರಿಣಾಮ ಬೀರ್ತಕ್ಕಂಥವು. ಎಷ್ಟೋ ಸಲ ಇವೆಲ್ಲ ವೈಜ್ಞಾನಿಕ ಕಾರಣಗಳ ಮನೆಯಲ್ಲಿ ಗೊತ್ತಿಲ್ಲ ಅಂದರೆ, ಇವತ್ತು ಮನೆ ಹಿರಿಯರಿರ್ಬೋದು, ಅತ್ತೆ ಇರ್ಬೋದು, ನಾದಿನಿಗಳಿರ್ಬೋದು, ಅಥವಾ ಗಂಡ ಇರ್ಬೋದು, ಮಾವ ಇರ್ಬೋದು, ವೈಜ್ಞಾನಿಕ ಕಾರಣಗಳು ಗೊತ್ತಿರಲಿಲ್ಲ ಅಂದರೆ ಆ ಹೆಣ್ಣು ಮಗುವಿನ ಒಂದು ಸಹಾಯಕ್ಕೆ ಯಾರು ಬರಲ್ಲ. ಅಂದರೆ ಇದೇ ನ್ಯಾಚುರಲ್ ಬಿಡಪ್ಪ, ಇದು ನಡೀತಾ ಇರುತ್ತೆ, ಹೀಗೆ ಇರೋದಿದು ಅಂತ ತಪ್ಪು ಕಲ್ಪನೆಗಳು ಕೆಲವು ಸಲ ಅವರಲ್ಲಿ ಭಾವನಾತ್ಮಕ ವ್ಯತ್ಯಾಸಗಳಾದಾಗ ತಪ್ಪು ಕಲ್ಪನೆಗಳ ನಿರ್ಮಾಣ ಆಗುತ್ತೆ. ಕೆಲವು ಸಲ ಉದ್ದೇಶಪೂರ್ವಕವಾಗಿ ಹೀಗೆ ಬಿಹೇವಿಯರ್ ಇದೆಯಾ ಏನೋ ಅಂಥೇಳಿ ಸಮಸ್ಯೆ. ಮುಟ್ಟು ನಿಲ್ಲತಕ್ಕಂಥ ಸಮಯದೊಳಗೆ ಕೆಲವು ಜನರಿಗೆ ಮುಟ್ಟಿನ ಅವಧಿಗಳು ಸಾಮಾನ್ಯವಾಗಿ ನಾವು ಐಡಲ್ ಸೈಕಲ್ ಹೇಳ್ತೀವಿ, 25-28 ದಿವಸ. ಇದು ರೆಗ್ಯುಲಾರಿಟಿಯನ್ನು ಕಳ್ಕೊಳ್ಳುತ್ತೆ. ಕೆಲಸ 2 ತಿಂಗಳ, 3 ತಿಂಗಳ ಮುಟ್ಟು ಆಗಲ್ಲ, ಪೋಸ್ಟ್ಪೋನ್ ಆಗುತ್ತೆ. ಒಂದು ಸಲ ಪೋಸ್ಟ್ಪೋನ್ ಆಗಿ ಮತ್ತೆ ಚಾಲೂ ಆಯ್ತಪ್ಪ, 3 ತಿಂಗಳ ನಂತರ 4 ತಿಂಗಳ ನಂತರ ಬಂತು ಅಂದರೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗೋ ಚಾನ್ಸಸ್ಗಳಿರುತ್ತೆ. ಬ್ಲೀಡಿಂಗ್ ಆದ್ಕೊಳ್ಳೆ ಎಲ್ಲ ಮೈ ಕೈ ಸುಸ್ತಾಗೋದು, ದಣಿವಾಗೋದು, ಆಯಾಸ ಆಗೋದು ಇದೆಲ್ಲ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಮಾನಸಿಕವಾಗಿ ಸ್ವಲ್ಪ ಕೌನ್ಸಿಲಿಂಗ್, ಶಾಂತಿ ಬೇಕು. ದೈಹಿಕವಾಗಿಯೂ ಅವರಿಗೆ ವಿಶ್ರಾಂತಿ ಬೇಕು. ಯಾರು ಕೆಲವು ಜನ ಕ್ರಿಯಾಶೀಲವಾಗಿ ಯೋಗ ವ್ಯಾಯಾಮಗಳನ್ನು ಮಾಡ್ತಿರ್ತಾರೆ ಅವರಿಗೆ ಸಮಸ್ಯೆಗಳು ಕಡಿಮೆ. ಎಲ್ಲಿ ಮಾಡೋಂಗಿಲ್ಲ ಅಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಅದಕ್ಕೆ ನಾವು ಹೇಳೋದು, ನಿತ್ಯ ನಮಗೆ ಕೆಲವಾದರೂ ಯೋಗದ ಆ್ಯಕ್ಟಿವಿಟೀಸ್ ನಮಗೆ ಬೇಕು. ಅದ್ರ ಜೊತೆಗೆ ಶವಾಸನದಲ್ಲಿ ವಿಶ್ರಾಂತಿನೂ ಸಿಗಬೇಕು. ಇದೆಲ್ಲ ಆಗಬೇಕು. ಕೆಲಸ ಬ್ಲೀಡಿಂಗ್ ಹೆಚ್ಚಾದ ಕೂಡಲೇ ಗಾಬರಿ ಆಗಿಬಿಡುತ್ತೆ, ಹಿಂಗ್ಯಾಕಾಗುತ್ತೆ, ಜೋರ್ದಾರ್ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ. ಕೆಲವು ಸಲ ಹೆಣ್ಮಕ್ಳ ಸಮಸ್ಯೆಗಳು ಎಂಡೋಮೆಟ್ರಿಯಾಸಿಸ್ ಅಂತಾರೆ ಇವತ್ತನು. ಗರ್ಭಾಶಯದೊಳಗೆ ನಾವು ಹೇಳೋದಪ್ಪ ಏನಪ್ಪ, ಮಂತ್ಲಿ MC ಆಗ್ತಿರ್ಬೇಕಾದ್ರೆ ಹೆಣ್ಮಕ್ಳಲ್ಲಿ ಅಂಡಗಳು, ಎಗ್ಸ್, ಅದೇನು ಗರ್ಭಾಶಯಕ್ಕೆ ಹೋಗುತ್ತೆ. ಅಕಸ್ಮಾತ್ ಅದು ಫರ್ಟಿಲೈಸ್ ಆಗಲಿಲ್ಲ ಅಂದರೆ ಅದರ ಕರ್ಣಗಳು ಸಹಿತ ಗರ್ಭಾಶಯದ ಒಳಪದರಿಗೆ ಹಚ್ಚಿಕೊಂಡು ಅದು ಉಳಿದ ರಕ್ತದ ಜೊತೆಗೆ ಹೊರಗೆ ಬೀಳುತ್ತೆ. ಆವಾಗ ಅಯ್ಯೋ ನನಗೆ ರಕ್ತದ ಕರ್ಣಗಳ ಹೊರಗೆ ಬೀಳ್ತಾ ಇದೆ ಅಂತಕ್ಕಂಥ ಗಾಬರಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಗಾಬರಿ ಆಗಬೇಕಾಗಿಲ್ಲ. ಅದಕ್ಕೆ ವೈಜ್ಞಾನಿಕವಾಗಿ ನಮ್ಮದು ಯಾರು ಆತ್ಮೀಯರು ಅಥವಾ ನಮ್ಗೆ ಕುಟುಂಬದ ವೈದ್ಯರು ಅಂತಿರ್ತಾರೆ, ಫ್ಯಾಮಿಲಿ ಡಾಕ್ಟರ್ಸ್ಗಳೇ ಹೋಗರೆ ಬಹಳ ಕ್ಲೋಸ್, ಮೇಲಿಂದ ಮೇಲೆ ಹೋಗ್ತಾ ಇರ್ತೀವಿ. ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡಬೇಕು. ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ತಗೋಬೇಕು.
ಔಷಧಿಗಳನ್ನು ಮನೆಯಲ್ಲಿ ನಮ್ಮ ಪಾಡಿಗೆ ನಮಗೆ ಸೆಲ್ಫ್ ಮೆಡಿಕೇಷನ್ನ ವಗೇರೆ ಮಾಡೋದು, ಅದು ಹಾಗೆ ಮಾಡಿದೆ ಅದು ಆಗಬಾರದು. ಸೊ ಇಂಥ ಸಂದರ್ಭದಲ್ಲಿ ವೈದ್ಯರನ್ನು ನಾವು ಕಡ್ಡಾಯವಾಗಿ ಕಾಣಬೇಕಾಗತ್ತೆ. ಅದಕ್ಕೆ ಎಷ್ಟೋ ಸಲ ಹೇಳ್ತೀವಿ ನಮಗೆ ಇದು ಯಾವುದೇ ವಿಷಯಗಳು ಮನೆಯಲ್ಲಿ ಗೊತ್ತಿರಲ್ಲ ಹೀಗೆ. ಸೊ ಸುಸ್ತಾಗಿ ಮಲ್ಕೋಬೇಕಾತಪ್ಪ ಅಂದರೆ ಮನೆಯಲ್ಲಿ ಕೆಲವು ಸಲ ಅಯ್ಯೋ ನನಗೆ ಅವ್ರ ಸಹಾಯಕ್ಕೆ ಬರಬೇಕು, ಇವ್ರ ಸಹಾಯಕ್ಕೆ ಬರಬೇಕು, ಕೆಲವು ಸಲ ಬರೋಂಗಿಲ್ಲ. ಅದಕ್ಕೆ ನಾವು ಹೇಳ್ತೀವಿ ಎಷ್ಟೋ ಸಲ. ಸೊ ಕೆಲವು ಜನರ ಇದೆ ಅನುಭವಗಳಿದೆ. ಅತ್ತೆ ತಾಯಿಯ ಸ್ಥಾನ ತುಂಬಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಎಷ್ಟು ಕಾಳಜಿ ಮಾಡ್ತಾಳೋ ಹಾಗೆ ಅತ್ತೆ ಮಾಡಲಿಕ್ಕೆ ಆಗಲ್ಲ. ಅವರವರ ಬೆಳೆದಂಥ ರೀತಿ, ಅವರ ಒಂದು ಪರಿಸರ ಅದಕ್ಕೆ ಕಾರಣ ಇರುತ್ತೆ. ಅದಕ್ಕೆ ನಾವು ಅಪೇಕ್ಷೆ ಮಾಡಬೇಕಂತಿಲ್ಲ. ಸೊ ಎಷ್ಟೋ ಸಲ ಗಂಡಂದಿರು ಸಹಿತ ತಮ್ಮದೇ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಸೊ ಹೊರಗಡೆ ಹೋಗಿರ್ತಾರೆ, ಕೆಲವು ಸಲ ಬರೋದು ಲೇಟ್ ಆಗ್ಬೋದು, ಇದಾಗ್ಬೋದು. ಸೊ ಗಂಡಂದಿರಿಗೂ ಸಹಿತ ಹೆಣ್ಮಕ್ಕಳ ಸಮಸ್ಯೆಗಳ ಗೊತ್ತಿತ್ತು ಅಂದರೆ, ತಿಳುವಳಿಕೆ ಇತ್ತು ಅಂದರೆ ಅವರಿಗೆ ಕಾಳಜಿ ಮಾಡಲಿಕ್ಕೆ ಆಗುತ್ತೆ. ತಿಳುವಳಿಕೆ ಇರಲಿಲ್ಲ, ವೈಜ್ಞಾನಿಕ ಕಾರಣಗಳ ಗೊತ್ತಿರಲಿಲ್ಲ ಅಂದರೆ ಅವರು ಸಹಿತ ತಂಪಾಡಿತ ಏನೋ ನಡೆದದ್ದು ಬಿಡು, ಇದು ಹೀಗೆ ಇರುವುದಿದು ಅನ್ನೋ ಒಂದು ತಾಶ್ಚಾರದ ಭಾವನೆಗಳ ನಿರ್ಮಾಣ ಆಗುತ್ತೆ. ಅದಕ್ಕೆ ಅಂಥ ಸಂದರ್ಭದಲ್ಲಿ ಸೊ ಆರೈಕೆ ಬೇಕಾಗುತ್ತೆ, ಕಾಳಜಿ ಬೇಕಾಗುತ್ತೆ. ಯಾರಾದರೂ ಕಾಳಜಿ ಮಾಡೋರು ಅಲ್ಲೇ ಅವಶ್ಯ ಬೇಕಾಗುತ್ತೆ. ಇರಲಿಲ್ಲಪ್ಪ ಅನಿವಾರ್ಯ ಕೆಲಸ ಯಾರು ಮಾಡಲ್ಲ. ಗಂಡನೂ ಲಕ್ಷ್ಯ ಕೊಡೋಂಗಿಲ್ಲ, ಅತ್ತೇನೂ ಲಕ್ಷ್ಯ ಕೊಡೋಂಗಿಲ್ಲ, ಇನ್ನಿತರರಿಗೂ ಅದರದ್ದು ತಿಳುವಳಿಕೆ ಇರಲ್ಲ. ತಿಳುವಳಿಕೆ ಇದ್ದರೂ ಸಹಿತ ಅವ್ರದ್ದೇ ಆದಂಥ ಸಮಸ್ಯೆಗಳಿರುತ್ತೆ, ಅಸಮರ್ಥ ಇರುತ್ತೆ. ಅದು ಯಾರು ಅವಾಗ ನಮ್ಮಷ್ಟಕ್ಕೆ ನಾವೇ ಅಧೈರ್ಯ ಆಗಬೇಕಾಗಿಲ್ಲ. ಸೆಲ್ಫ್ ಮೋಟಿವೇಶನ್, ಸ್ವಯಂ ಪ್ರೇರಣೆ, ನಮ್ಮಷ್ಟಕ್ಕೆ ನಾವೇ ಕೆಲವು ಆತ್ಮಸ್ಥೈರ್ಯ, ಧೈರ್ಯ ನಿರ್ಮಾಣ ಮಾಡ್ಕೋಬೇಕು. ಆವಾಗ ಈ ಸಮಸ್ಯೆಗಳಿಂದ ನಮಗೆ ದೂರ ಇರಲಿಕ್ಕೆ ಸಾಧ್ಯ ಇದೆ. ಒಮ್ಮೆಲೆ ಗಾಬರಿ ಆಗಿ ನನಗೆ ಹಿಂಗಾಗುತ್ತೆ. ಇದು ಸಾಮಾನ್ಯವಾಗಿ ಬಹಳ ಜನ ಹೆಣ್ಮಕ್ಕಳ ಜೀವನದಲ್ಲಿ ನಡೀತಕ್ಕಂಥ ಸಮಸ್ಯೆಗಳೇ ಇದು. ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿರ್ಬೋದು, ಅಥವಾ ಬ್ಲೀಡಿಂಗ್ ಇರ್ಬೋದು, ಮುಟ್ಟಂತ್ಯದ ಸಮಸ್ಯೆಗಳಿರ್ಬೋದು. ಬಹಳ ಜನ ಯಾರು ಸೊ ಹೌಸ್ ವೈಫ್ಸ್ ಇದ್ದಾರೆ ಅಲ್ಲಿ ಹೆಚ್ಚು ಇದು ಕಾಣಿಸುತ್ತೆ. ಯಾರು ಕೆಲಸಕ್ಕೆ ಹೋಗ್ತಿರ್ತಾರೆ, ನೌಕರಿ ಮಾಡ್ತಿರ್ತಾರೆ, ಯಾರು ಬ್ಯುಸಿ ಅದರಲ್ಲಿ ಎಂಗೇಜ್ ಆಗಿರೋದ್ರಿಂದ ಕೆಲವು ವಿಷಯಗಳು ಅವ್ರಿಗೆ ಮರ್ತು ಬಿಡುತ್ತೆ, ಅಥವಾ ಅದರ ಅನುಭವ ಆದರೂ ಸಹಿತ ಅದ್ರದ್ದು ಹೆಚ್ಚು ಇಫೆಕ್ಟ್ ಆಗಲ್ಲ. ಎಲ್ಲಿ ಹೌಸ್ ವೈಫ್ಸ್ ಇದ್ದಾರೆ, ಎಲ್ಲಿ ಸಹಾಯ ಸಿಗಲ್ಲ ಅಂತಿರುತ್ತೆ, ಅಲ್ಲಿ ಹೆಚ್ಚು ನೋವುಗಳಿರುತ್ತೆ, ಮತ್ತು ಮಾನಸಿಕ ಸಮಸ್ಯೆಗಳ ನಿರ್ಮಾಣ ಆಗುತ್ತೆ. ಇಮೋಷ್ನಲ್ ಪ್ರಾಬ್ಲಮ್ಸ್, ಭಾವನಾತ್ಮಕ ಸಮಸ್ಯೆಗಳಿಂದ ನಾವು ಹೊರಗೆ ಬರಬೇಕು. ನಮ್ಮಷ್ಟಕ್ಕೆ ನಾವೇ ಧೈರ್ಯ ತಗೋಬೇಕು. ಸೊ ಹಣ್ಣುಗಳನ್ನು, ಫೈಬರ್ ರಿಚ್ ವೆಜಿಟೇಬಲ್ಸ್ಗಳನ್ನು, ಸೊ ವಿಟಮಿನ್ಸ್ಗಳನ್ನು, ಪ್ರೋಟೀನ್ಸ್ಗಳನ್ನು ನಮಗೆ ಸೇವನೆ ಮಾಡಬೇಕು. ಏನೋ ರಕ್ತ ಬ್ಲೀಡಿಂಗ್ ಆಗುತ್ತೆ ಅಂದ್ಕೊಳ್ಳಿ, ನನಗೆ ವೀಕ್ನೆಸ್ ಬರುತ್ತೆ, ಅದರ ರಿಪ್ಲೇಸ್ಮೆಂಟ್ ಆಗಬೇಕು. ಅದ್ರ ಜೊತೆಗೆ ಶವಾಸನದಲ್ಲಿ ಸಹಿತ ನಾವು ಸೊ ವಿಶ್ರಾಂತಿ ತಗೋಬೇಕು. ಕೆಲವು ಸಲ ಆಯ್ತಪ್ಪ ಇದು ಬ್ಲೀಡಿಂಗ್ ಹೆಚ್ಚಾಗುತ್ತೆ, ಇದು ಆಗುತ್ತೆ, ಕಂಟ್ರೋಲೇ ಬರೋಂಗಿಲ್ಲ, ಇದು ಪುನಃ ರಿಪೀಟ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ವೈದ್ಯರ ಸಲಹೆಯಂತೆ ಸೊ ಹಿಸ್ಟೆರೆಕ್ಟಮಿ ಅಂತಾರೆ, ಗರ್ಭಾಶಯವನ್ನು ತೆಗಿಬೇಕಂತ ಒಂದು ನಿರ್ಣಯ ತಗೋತಾರೆ. ಅನಿವಾರ್ಯವಾಗಿ ತೆಗೆದರೂ ಸಹಿತ ಏನೂ ಸಮಸ್ಯೆ ಇರಲ್ಲ. ತೆಗೆದಿದ್ದು ಸಹಿತ ಹೆಣ್ಮಕ್ಕಳು ನಾರ್ಮಲ್ಲಾಗಿ ಇರ್ತಾರೆ, ಇನ್ನೂ ಹೆಲ್ದಿಯಾಗಿರ್ತಾರೆ. ಅದರ ಬಗ್ಗೆ ನಮಗೆ ಧೈರ್ಯ ಇರಬೇಕು, ವಿಶ್ವಾಸ ಇರಬೇಕು. ಸೊ ಆವಾಗ ನಮ್ಮ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಮಗೆ ಸಾಧ್ಯ ಇದೆ. ಧನ್ಯವಾದಗಳು.